ಇವತ್ತು ಚುನಾವಣಾ ದಿನಾಂಕ ಘೋಷಣೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳ ಎರಡನೇ ಪಟ್ಟಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಕೈ ಕಮಲ ರಾಜ್ಯ ಪಟ್ಟಿ ಬಿಡುಗಡೆಗೆ ಕೌಂಟ್ ಡೌನ್ ಶುರುವಾಗಿದೆ. ಬಿಜೆಪಿ ಮೊದಲ ಪಟ್ಟಿಯಲ್ಲಿ 20 ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನು ನೀಡಿತ್ತು. ಕಾಂಗ್ರೆಸ್ 7 ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನು ನೀಡಿತ್ತು. ಇನ್ನು ಗಮನಿಸಬಹುದು, ಸಿಎಂ ಸಿದ್ದರಾಮಯ್ಯ ತವರಿನಲ್ಲಿ ಕಾಂಗ್ರೆಸ್ಗೆ ಹೀನಾಯವಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಲೋಕಸಭಾ ಹತ್ತಿರವಾದರೂ ಕೂಡ ಕಾಂಗ್ರೆಸ್ಗೆ ಸೂಕ್ತವಾದಂತಹ ಅಭ್ಯರ್ಥಿ ಸಿಗ್ತಾ ಇಲ್ಲ. ನಾಯಕರು ಮುಖಂಡರಲ್ಲಿ ಟೆನ್ಷನ್ ಮನೆ ಮಾಡಿದೆ. ಮೈಸೂರಿನಲ್ಲಿ ಯಾವ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅನ್ನುವಂಥದ್ದೇ ಈಗ ದೊಡ್ಡ ಟೆನ್ಷನ್. ಶತಾಯಗತಾಯ ತವರಲ್ಲಿ ಗೆಲ್ಲೇಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹಠವನ್ನ ಹಿಡಿದಿದ್ದಾರೆ. 15ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಆದ್ರೆ ಸೂಕ್ತವಾದಂತಹ ಅಭ್ಯರ್ಥಿ ಯಾರು ಅನ್ನೋದೇ ಸಿಗ್ತಾ ಇಲ್ಲ. ಹಾಗಾಗಿ ಸೂಕ್ತ ಅಭ್ಯರ್ಥಿ ಸಿಗದೆ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಆಗಿದೆ. ಈಗಾಗಲೇ ಬಿಜೆಪಿ ಅಲ್ಲಿ ಮಹಾರಾಜರನ್ನ ಟಿಕೆಟ್ ಕೊಟ್ಟು ಕಣದಲ್ಲಿ ಇಳಿಸಿದೆ. ಮಹಾರಾಜರ ವಿರುದ್ಧ ಸಮರ್ಥವಾಗಿ ಇರುವಂತಹ ಅಭ್ಯರ್ಥಿಯನ್ನ ಇಳಿಸುವುದಕ್ಕೆ ಈಗ ಕಾಂಗ್ರೆಸ್ನಲ್ಲಿ ಯಾರು ಕೂಡ ಸಿಗ್ತಾ ಇಲ್ಲ. ಘಟಾನುಘಟಿಗಳೇ ಲಿಸ್ಟ್ ನಲ್ಲಿದ್ದಾರೆ, ಆಕಾಂಕ್ಷಿಗಳಿದ್ದಾರೆ. ಸ್ವತಃ ಸಿದ್ದರಾಮಯ್ಯ ಅವರ ಮಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು ಕೂಡ ಅಲ್ಲಿ ಕೇಳಿ ಬರ್ತಾ ಇದೆ. ಆದ್ರೆ ಯಾರನ್ನ ನಿಲ್ಲಿಸಬೇಕು, ಎಂ ಲಕ್ಷ್ಮಣ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಇನ್ನೂ ಕೆಲವು ಅಭ್ಯರ್ಥಿಗಳ ಹೆಸರು ಕೇಳಿ ಬರ್ತಾ ಇದೆ. ಅಂದ್ರೆ ಆಕಾಂಕ್ಷಿಗಳ ಹೆಸರು ಕೇಳಿ ಬರ್ತಾ ಇದೆ. ಘಟಾನುಘಟಿಗಳಿದ್ರೂ ಕೂಡ ಸಮರ್ಥವಾದಂತಹ ಅಭ್ಯರ್ಥಿ ಸಿಗದೆ ಇರೋದು ಕಾಂಗ್ರೆಸ್ಗೂ ಈಗ ಬಹಳ ಟೆನ್ಷನ್ ಆಗಿದೆ. ಒಂದ್ ಕಡೆ ಮೈಸೂರು ಕ್ಷೇತ್ರವನ್ನ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಖುದ್ದು ಸಿಎಂ ಅಭ್ಯರ್ಥಿಗಾಗಿ ಹುಡುಕಾಟವನ್ನ ನಡೆಸಿದ್ರು ಕೂಡ ಫೈನಲ್ ಆಗ್ತಾ ಇಲ್ಲ ಯಾರು ಅಭ್ಯರ್ಥಿ ಅನ್ನೋದು. ಸೂಕ್ತ ಅಭ್ಯರ್ಥಿ ಸಿಗದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಸಹಜವಾಗಿ ಟೆನ್ಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರ ಮೈಸೂರು, ಹಾಗಾಗಿ ಇಲ್ಲಿ ಗೆಲ್ಲೇಬೇಕು ಅಂತ ಅವರು ಕೂಡ ಪಣವನ್ನ ತೊಟ್ಟಿದ್ದಾರೆ. ಕಳೆದ 2 ಬಾರಿಯೂ ಕೂಡ ಬಿಜೆಪಿಯಿಂದ ಪ್ರತಾಪ್ ಸಿಂಹ ಅವರು ಆಯ್ಕೆಯಾಗಿದ್ರು. ಈ ಬಾರಿ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಯದುವೀರ್ ಒಡೆಯರ್ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನ ನೀಡಿದೆ. ಹಾಗಾಗಿ ಅವರನ್ನ ಎದುರಿಸುವಂತ ಸಮರ್ಥ ಅಭ್ಯರ್ಥಿಗಾಗಿ ಕಾಂಗ್ರೆಸ್ ಹುಡುಕಾಟವನ್ನ ನಡೆಸ್ತಾನೆ ಇದೆ. ಇವತ್ತು ಚುನಾವಣಾ ದಿನಾಂಕ ಘೋಷಣೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳ ಎರಡನೇ ಪಟ್ಟಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಕೈ ಕಮಲ ರಾಜ್ಯ ಪಟ್ಟಿ ಬಿಡುಗಡೆಗೆ ಕೌಂಟ್ ಡೌನ್ ಶುರುವಾಗಿದೆ. ಬಿಜೆಪಿ ಮೊದಲ ಪಟ್ಟಿಯಲ್ಲಿ 20 ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನು ನೀಡಿತ್ತು. ಕಾಂಗ್ರೆಸ್ 7 ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನು ನೀಡಿತ್ತು. ಇನ್ನು ಗಮನಿಸಬಹುದು, ಸಿಎಂ ಸಿದ್ದರಾಮಯ್ಯ ತವರಿನಲ್ಲಿ ಕಾಂಗ್ರೆಸ್ಗೆ ಹೀನಾಯವಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಲೋಕಸಭಾ ಹತ್ತಿರವಾದರೂ ಕೂಡ ಕಾಂಗ್ರೆಸ್ಗೆ ಸೂಕ್ತವಾದಂತಹ ಅಭ್ಯರ್ಥಿ ಸಿಗ್ತಾ ಇಲ್ಲ. ನಾಯಕರು ಮುಖಂಡರಲ್ಲಿ ಟೆನ್ಷನ್ ಮನೆ ಮಾಡಿದೆ. ಮೈಸೂರಿನಲ್ಲಿ ಯಾವ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅನ್ನುವಂಥದ್ದೇ ಈಗ ದೊಡ್ಡ ಟೆನ್ಷನ್. ಶತಾಯಗತಾಯ ತವರಲ್ಲಿ ಗೆಲ್ಲೇಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹಠವನ್ನ ಹಿಡಿದಿದ್ದಾರೆ. 15ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಆದ್ರೆ ಸೂಕ್ತವಾದಂತಹ ಅಭ್ಯರ್ಥಿ ಯಾರು ಅನ್ನೋದೇ ಸಿಗ್ತಾ ಇಲ್ಲ. ಹಾಗಾಗಿ ಸೂಕ್ತ ಅಭ್ಯರ್ಥಿ ಸಿಗದೆ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಆಗಿದೆ. ಈಗಾಗಲೇ ಬಿಜೆಪಿ ಅಲ್ಲಿ ಮಹಾರಾಜರನ್ನ ಟಿಕೆಟ್ ಕೊಟ್ಟು ಕಣದಲ್ಲಿ ಇಳಿಸಿದೆ. ಮಹಾರಾಜರ ವಿರುದ್ಧ ಸಮರ್ಥವಾಗಿ ಇರುವಂತಹ ಅಭ್ಯರ್ಥಿಯನ್ನ ಇಳಿಸುವುದಕ್ಕೆ ಈಗ ಕಾಂಗ್ರೆಸ್ನಲ್ಲಿ ಯಾರು ಕೂಡ ಸಿಗ್ತಾ ಇಲ್ಲ. ಘಟಾನುಘಟಿಗಳೇ ಲಿಸ್ಟ್ ನಲ್ಲಿದ್ದಾರೆ, ಆಕಾಂಕ್ಷಿಗಳಿದ್ದಾರೆ. ಸ್ವತಃ ಸಿದ್ದರಾಮಯ್ಯ ಅವರ ಮಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು ಕೂಡ ಅಲ್ಲಿ ಕೇಳಿ ಬರ್ತಾ ಇದೆ. ಆದ್ರೆ ಯಾರನ್ನ ನಿಲ್ಲಿಸಬೇಕು, ಎಂ ಲಕ್ಷ್ಮಣ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಇನ್ನೂ ಕೆಲವು ಅಭ್ಯರ್ಥಿಗಳ ಹೆಸರು ಕೇಳಿ ಬರ್ತಾ ಇದೆ. ಅಂದ್ರೆ ಆಕಾಂಕ್ಷಿಗಳ ಹೆಸರು ಕೇಳಿ ಬರ್ತಾ ಇದೆ. ಘಟಾನುಘಟಿಗಳಿದ್ರೂ ಕೂಡ ಸಮರ್ಥವಾದಂತಹ ಅಭ್ಯರ್ಥಿ ಸಿಗದೆ ಇರೋದು ಕಾಂಗ್ರೆಸ್ಗೂ ಈಗ ಬಹಳ ಟೆನ್ಷನ್ ಆಗಿದೆ. ಒಂದ್ ಕಡೆ ಮೈಸೂರು ಕ್ಷೇತ್ರವನ್ನ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಖುದ್ದು ಸಿಎಂ ಅಭ್ಯರ್ಥಿಗಾಗಿ ಹುಡುಕಾಟವನ್ನ ನಡೆಸಿದ್ರು ಕೂಡ ಫೈನಲ್ ಆಗ್ತಾ ಇಲ್ಲ ಯಾರು ಅಭ್ಯರ್ಥಿ ಅನ್ನೋದು. ಸೂಕ್ತ ಅಭ್ಯರ್ಥಿ ಸಿಗದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಸಹಜವಾಗಿ ಟೆನ್ಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರ ಮೈಸೂರು, ಹಾಗಾಗಿ ಇಲ್ಲಿ ಗೆಲ್ಲೇಬೇಕು ಅಂತ ಅವರು ಕೂಡ ಪಣವನ್ನ ತೊಟ್ಟಿದ್ದಾರೆ. ಕಳೆದ 2 ಬಾರಿಯೂ ಕೂಡ ಬಿಜೆಪಿಯಿಂದ ಪ್ರತಾಪ್ ಸಿಂಹ ಅವರು ಆಯ್ಕೆಯಾಗಿದ್ರು. ಈ ಬಾರಿ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಯದುವೀರ್ ಒಡೆಯರ್ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನ ನೀಡಿದೆ. ಹಾಗಾಗಿ ಅವರನ್ನ ಎದುರಿಸುವಂತ ಸಮರ್ಥ ಅಭ್ಯರ್ಥಿಗಾಗಿ ಕಾಂಗ್ರೆಸ್ ಹುಡುಕಾಟವನ್ನ ನಡೆಸ್ತಾನೆ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.